Hello everyone, welcome to Sanmargaha classes. Let us see question number 14 of chapter friction. List the factors on which friction depends. ಹಾಗಿದ್ರೆ ಫ್ರಿಕ್ಷನ್ ಯಾವ್ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಫ್ಯಾಕ್ಟರ್ ಅನ್ನ ಬರಿಬೇಕು. ಫ್ರಿಕ್ಷನ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ಅಪೋಸಿಂಗ್ ಫೋರ್ಸ್ which opposes movement of one surface which is in contact with another surface. ಅಲ್ವಾ? ಸೊ ಹಾಗಿದ್ರೆ ಯಾವ್ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ? ಫ್ರಿಕ್ಷನ್ ಡಿಪೆಂಡ್ಸ್ ಆನ್ ಫ್ಯಾಕ್ಟರ್ಸ್ ಲೈಕ್ ನೇಚರ್ ಆಫ್ ದ ಸರ್ಫೇಸ್ ಆಫ್ ದ ಆಬ್ಜೆಕ್ಟ್. ಇಮ್ಯಾಜಿನ್ ಯು ಆರ್ ಪುಷಿಂಗ್ wooden box on rough surface like carpet, and in second case you are pushing this wooden box on a marble or tile surface. It is smooth. In two different cases, which one will be easier to push? In second case, or on the smoother smoother surface we can easily push the wooden box compared to first one. Therefore, nature of the surface of the object. This friction depends on nature of the substance. Smoother ಇದೆಯಾ ರಫ್ ಇದೆಯಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಫೋರ್ಸ್ ಬಿಟ್ವೀನ್ ದೆಮ್ ಯೂಶುವಲಿ ನಾರ್ಮಲ್ ಫೋರ್ಸ್ ಆಕ್ಟಿಂಗ್ ಅಂತ ಹೇಳಿರ್ತೀವಿ. ಈಗ ಕಾರ್ಪೆಟ್ ಅನ್ನ ಎಳಿತಿದ್ದಾರೆ, ಇದ್ರ ಮೇಲೆ ಏನು ವೇಟ್ ಇಲ್ಲ, ಕಾರ್ಪೆಟ್ ವೇಟ್ ಅಷ್ಟೇ ಇದೆ. ನಾರ್ಮಲ್ ಫೋರ್ಸ್ ಆಕ್ಟಿಂಗ್ ಲೆಸ್ ಕಂಪೇರ್ ಟು ಸೆಕೆಂಡ್ ಕೇಸ್. ಇಲ್ಲಿ ಸೆಕೆಂಡ್ ಕೇಸ್ ಅಲ್ಲಿ ಏನಾಗಿದೆ, ದಿಸ್ ಲೇಡಿ ಸಿಟಿಂಗ್ ಆನ್ ದಿಸ್ ಕಾರ್ಪೆಟ್. ಸೊ ಇವರಿಲ್ಲಿ ಕಾರ್ಪೆಟ್ ಅನ್ನ ಜಗತಿದ್ದಾರೆ, ಆದ್ರೆ ದಿಸ್ ಇವ್ರು ಕುತ್ಕೊಂಡಿರೋ ವೇಟ್ ಏನಿದೆ ವಿಚ್ ಈಸ್ ಆಕ್ಟಿಂಗ್ ಲೈಕ್ ನಾರ್ಮಲ್ ಫೋರ್ಸ್, ಈ ನಾರ್ಮಲ್ ಫೋರ್ಸ್ ಏನಿದೆ ಇದು ಜಾಸ್ತಿ ಇದೆ ಇನ್ ಸೆಕೆಂಡ್ ಕೇಸ್. ದರ್ಫೋರ್ ಯಾರಾದ್ರೂ ಕಾರ್ಪೆಟ್ ಮೇಲೆ ಕುತ್ಕೊಂಡಿದ್ದಾರೆ, ಅವಾಗ ಅದನ್ನ ಎಳ್ಕೊಂಡು ಹೋಗ್ಲಿಕ್ಕೆ ಕಷ್ಟ ಆಗುತ್ತೆ. ಕಾರ್ಪೆಟ್ ಮೇಲೆ ಏನು ಇಲ್ಲ, ಈಸಿಲಿ ಎಳ್ಕೊಂಡು ಹೋಗ್ಬಹುದು. ಸೊ ಫೋರ್ಸ್ ಬಿಟ್ವೀನ್ ದೆಮ್, ನೇಚರ್ ಆಫ್ ದ ಆಬ್ಜೆಕ್ಟ್ಸ್ ಎಕ್ಸೆಟ್ರಾ. ಸೊ ಫ್ಯಾಕ್ಟರ್ಸ್ ಆನ್ ವಿಚ್ ಫ್ರಿಕ್ಷನ್ ಡಿಪೆಂಡ್ ಅಂತ ಅಂದ್ರೆ ನೇಚರ್ ಆಫ್ ಸರ್ಫೇಸ್ ಆಫ್ ದ ಆಬ್ಜೆಕ್ಟ್ ಅಂಡ್ ಫೋರ್ಸ್ ಬಿಟ್ವೀನ್ ದೆಮ್, ನೇಚರ್ ಆಫ್ ದ ಆಬ್ಜೆಕ್ಟ್ಸ್. ಈ ತರ ಹೇಳಿರ್ತೀವಿ ನಾವು. ಥ್ಯಾಂಕ್ ಯು.